ದೇಶಪಾಂಡೆ ಸರ್ ಅವರು 29ನೇ ಸೆಪ್ಟೆಂಬರ್ ನಮ್ಮನ್ನಾಗಲಿದ್ದು ಕೆಲವೇ ದಿನಗಳಷ್ಟೇ ಹಿಂದೆ ಅಷ್ಟೇ ನಮಗೆ ಶೂಟ್ ಮಾಡಿಕೊಟ್ಟಿದ್ದು. ಸೊ ನಮ್ಮ ಜಯಲಲಿತಾ ಸಂಪೂರ್ಣ ಟೀಮ್ ಪರವಾಗಿ ಅವರಿಗೆ ಭಾವಪೂರ್ಣಕವಾಗಿ ನಾವು ಶ್ರದ್ಧಾಂಜಲಿಯನ್ನು ಕೂಡ ಸಮರ್ಪಿಸ್ತೇವೆ. ಥ್ಯಾಂಕ್ ಯು ಸರ್, ವಿ ಮಿಸ್ ಯು, ವಿ ಲವ್ ಯು ಅಂತ ಹೇಳ್ತಾ, ಸ್ಪಂದನಾ ಮೇಡಮ್ ಪರಮೇಶ್ವರಿಯಾಗಿ ರಗಡಗಟ್ಟೆಯಾಗಿ ರಾರಾಜಿಸ್ತಾ ಇದ್ದೀರಾ. ಓವರ್ ಟು ಯು. ಎಲ್ರಿಗೂ ನಮಸ್ಕಾರ. ಈಗಾಗಲೇ ನೋಡಿದ್ದೀರಾ, ನನ್ನ ಪಾತ್ರದ ಹೆಸರು ಪರಮೇಶ್ವರಿ. ಖಡಕ್ ಅಮ್ಮನ ಪಾತ್ರ. ಖಡಕ್ ಅಂದ ತಕ್ಷಣ ಮಾತಿನಲ್ಲಿ ಬರೀ ಖಡಕ್ಕಾಗಿ ಅಂದರೆ ಕಠಿಣವಾಗಿ ಮಾತಾಡೋದು ಅಂತಲ್ಲ, ಅಂದರೆ ಅವಳ ನಿರ್ಧಾರ ಸರಿ ಇರುತ್ತೆ. ಎಲ್ಲೋ ನನ್ನ ಮನೆಯ ಸದಸ್ಯರು ತಪ್ಪು ಹೆಜ್ಜೆಗಳನ್ನ ಇಡಬಾರ್ದು ಅನ್ನೋ ಒಂದು ಕಾರಣದಿಂದ ಮಾತಾಡ್ತಾ ಹೋಗ್ತಾಳೆ. ಪೊಲಿಟಿಷಿಯನ್ ಫ್ಯಾಮಿಲಿಯಲ್ಲಿ ಇದ್ರೂ ಕೂಡ ಪಾಲಿಟಿಕ್ಸ್ನ ಇಷ್ಟಪಡದೇ ಇರೋಂಥ ಒಂದು ಹೆಣ್ಮಗಳು ಅವಳು. ಆದ್ರೆ ಮಗ ಅಂದ್ರೆ ತುಂಬಾ ಇಷ್ಟಪಡ್ತಿರ್ತಾಳೆ. ಮಗನಿಗೋಸ್ಕರ ಏನ್ ಮಾಡೋದಕ್ಕೂ ಇರೋಂಥ ಪಾತ್ರ. ಅವನಿಗೋಸ್ಕರ ಎಲ್ಲೋ ಕಾಂಪ್ರೋ ಆಗಿ ಸರಿ ಆಯ್ತು ಅಂತ ಹೇಳಿ ಸಪೋರ್ಟ್ ಮಾಡ್ತಾ ಹೋಗುವಂತ ಪಾತ್ರ. ಸುವರ್ಣ ಮತ್ತೆ ನನ್ನ ಒಂದು ಜರ್ನಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇದು ನನ್ನ 8ನೇ ಪ್ರಾಜೆಕ್ಟ್. ಬ್ಯಾಕ್ ಟು ಬ್ಯಾಕ್ ನಾನು ಸುವರ್ಣದಲ್ಲಿ ವರ್ಕ್ ಮಾಡ್ತಾನೆ ಇದ್ದೀನಿ. ನೀವು ಇವಾಗಲೇ ನೋಡಿರ್ತೀರಾ. ಪ್ರತಿಯೊಂದು ಪಾತ್ರದಿಂದ ಪಾತ್ರಕ್ಕೂ ಕೂಡ ತುಂಬ ವಿಭಿನ್ನತೆ ಇದೆ. ಈ ಪಾತ್ರ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿದ್ದು ಏನು ಅಂತ ಹೇಳಿದ್ರೆ, ಒಂದು ಖಡಕ್ ಆಗಿ, ಎಲ್ಲೋ ಒಂದು ಆಕ್ಸೆಂಟ್ ಬೇರೆ ಇಲ್ಲದೆ, ತುಂಬ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಜಾಸ್ತಿ ಅಂತ ಅನ್ಸೋದು, ಕಮ್ಮಿ ಮಾಡಿದ್ರೆ ಕಮ್ಮಿ, ತುಂಬ ಮಧ್ಯದಲ್ಲಿ ಇರುವಂಥ ಒಂದು ಪಾತ್ರ. ಇದಕ್ಕೆ ಇಡೀ ಸುವರ್ಣ ವಾಹಿನಿಗೆ ಮತ್ತು ನನ್ನ ಟೀಮ್ಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ಪೆಷಲ್ ಆಗಿ ನಾನು ಶಿಲ್ಪಾ ಮ್ಯಾಮ್ ಬಗ್ಗೆ ಹೇಳಲೇಬೇಕು. ಶಿಲ್ಪಾ ಮ್ಯಾಮು ನನ್ನಂಥ ತುಂಬ ಹೆಣ್ಮಕ್ಳ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಹೋಗುವಂಥ ಜೀವ. ಸ್ಪೆಷಲ್ ಥ್ಯಾಂಕ್ಸ್ ಮ್ಯಾಮ್ ನಿಮಗೆ. ಇನ್ನು ಪ್ರತಿಯೊಬ್ಬ ಕಲಾವಿದರಿಗೆ ಒಳ್ಳೆ ಪಾತ್ರ ಮಾಡಬೇಕು ಅಂತ ಎಷ್ಟು ಆಸೆ ಇರುತ್ತೋ, ಒಬ್ಬ ಒಳ್ಳೆ ನಿರ್ದೇಶಕನ ಜೊತೆ ಕೆಲಸ ಮಾಡಬೇಕು ಅಂತಲೂ ಆಸೆ ಇದ್ದೇ ಇರುತ್ತೆ. ಆ ನಿಟ್ಟಿನಲ್ಲಿ ನಂಗೆ ತುಂಬ ಖುಷಿ ಕೊಟ್ಟಿದೆ. ತುಂಬ ಒಳ್ಳೆ ನಿರ್ದೇಶಕರು ಅವರು, ಮತ್ತು ಒಳ್ಳೆ ಟೀಮು. ಎಲ್ಲೂ ಕೂಡ ಯಾವತ್ತೂ ಕೂಡ ಒಂದು ಸಣ್ಣ ಬೇಜಾರಾಗದೇ ಇರೋ ಥರ, ಅಂದರೆ ಒಂದು 15 ಎಪಿಸೋಡ್ ನಾವು 12ರಿಂದ 15 ಎಪಿಸೋಡ್ ನಾವು ಶೂಟ್ ಮಾಡಿದ್ದೀವಿ. ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ರೀತಿಯ ಚಿಕ್ಕ ಒಂದು ಪ್ರಾಬ್ಲಮ್ ಕೂಡ ಆಗಿಲ್ಲ. ಪ್ರತಿಯೊಬ್ಬರೂ ಕೂಡ ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಜನರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ತುಂಬ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಬಂದಿದ್ದೀವಿ. ಒಳ್ಳೊಳ್ಳೆ ಎಪಿಸೋಡ್ಗಳು ಬರುತ್ತೆ. ನಿಮ್ಮ ಒಂದು ಸಹಕಾರ ತುಂಬ ಮಹತ್ವ ನಮಗೆ. ಇದುವರೆಗೂ ಎಷ್ಟೊಂದು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಮುಂದೆ ಕೂಡ ನಮ್ಮ ಜಯಲಲಿತಾ ಮೇಲೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹೌದು, ಬ್ಯಾಲೆನ್ಸ್ ಮಾಡಲೇಬೇಕು. ಆ ವಿಷಯವಾಗಿ ಬಂದರೆ, ಈ ಪಾತ್ರ ನನಗೆ ಕೊಟ್ಟಾಗ ಶಿಲ್ಪಾ ಮ್ಯಾಮ್ ಕಡೆಯಿಂದ ಮತ್ತು ಟೀಮ್ ಕಡೆಯಿಂದ ಬಂದಿದ್ದು ಅದೇನೆ. ಅಲ್ಲಿರುವಂಥ ಯಾವುದೇ ರೀತಿಯ, ಅಂದರೆ ಬಾಡಿ ಲ್ಯಾಂಗ್ವೇಜ್ ಆಗ್ಬೋದು, ಕಾಸ್ಟ್ಯೂಮ್ ಆಗ್ಬೋದು, ಹೇರ್ ಸ್ಟೈಲ್ ಆಗ್ಬೋದು, ಯಾವುದೇ ರೀತಿ ಅಲ್ಲಿಯ ಥರ ಕಾಣಬಾರ್ದು ಅಂತಲೇ ಮೇಯ್ನ್ ಕಂಡೀಷನ್ನು. ಅದೇ ಥರ ನಾವು ನೋಡಿಕೊಂಡು ಇಡೀ ಟೀಮ್ ಅದೇ ಥರನೇ ನಾವು ರೆಡಿಯಾಗಿರೋದು. ಖಂಡಿತವಾಗ್ಲೂ ಹೌದು. ನೀನಾದೇನಾ? ನನಗೆ ಒಂದು ಡೌಟ್ ಬರ್ತಿದೆ, ನೀವಿಬ್ರು ಎಷ್ಟು ಸೀರಿಯಲ್ ನೋಡ್ಬೇಡ, ಎಲ್ಲ ಚೆನ್ನಾಗಿ ಪರಿಪೂರ್ಣ ಮಾಹಿತಿ ಇದೆ. ಖಂಡಿತವಾಗ್ಲೂ ಹೌದು. ನಾನು ಫಸ್ಟು ಕ್ಯಾಮ್ರಾ ಫೇಸ್ ಮಾಡಿದ್ದೆ ಸುವರ್ಣದಲ್ಲಿ, ರಾಘವೇಂದ್ರ ವೈಭವ. ಅಲ್ಲಿಂದ ಇಲ್ಲಿವರೆಗೂ ನನ್ನ ಜರ್ನಿ ಬಂದಿದೆ. ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸುವರ್ಣಗೆ. ಥ್ಯಾಂಕ್ ಯು ಮ್ಯಾಮ್. ಇದು ಒಂದೇ ಅಲ್ಲ, ಇನ್ನೂ ಹೆಚ್ಚು ಪ್ರಾಜೆಕ್ಟ್ ನೀವು ನಮ್ಮ ವಾಹಿನಿಯಲ್ಲೇ ಮಾಡುವಂತಾಗಲಿ ಅಂತ ಹಾರೈಸ್ತಾ, ಥ್ಯಾಂಕ್ಸ್ ನಿಮ್ಮ ಸ್ಪಂದನಾ ಮ್ಯಾಮ್. ಇನ್ ಮೂವಿಂಗ್ ಆನ್, ನಮ್ಮೆಲ್ಲರಿಗೂ ಅನ್ಸ್ಬೋದು, ಜೈ ಮೇಲೆ ಕಿರೀಟ ಇದೆ, ಲಲಿತಾ ಪಕ್ಕ ಒಂದು ಹಾರ್ಟ್ ಇದೆ ಅಂದ್ರೆ ಇದು ಎರಡೆರಡು ಅರ್ಥ ಕೊಡುತ್ತೆ. ಲಲಿತಂಗೆ ಜೈ ಥರ ಜಯಲಲಿತಾನು, ಮತ್ತೆ ನಮ್ಮ ಹೀರೋ ಹೆಸರು ಕೂಡ ಜೈ ಇದೆ ಇದರಲ್ಲಿ. ಜೈರಾಜ್ ಚಕ್ರವರ್ತಿ ಪಾತ್ರದಲ್ಲಿ ಮಿನುಗ್ತಿರುವಂಥ ಶಿವಾಂಗ್ ಬರೀ ಕನ್ನಡದ ಧಾರಾವಾಹಿ ಮಾತ್ರವಲ್ಲ, ಪಕ್ಕದ ನಮ್ಮ ತೆಲುಗು ಇಂಡಸ್ಟ್ರಿ